ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬ್ರೋ, ಯಾಕೆ ಒಂಥರ ಇದೆಯಾ? ಯಾರ್ದು ಫೋನ್ ಇಷ್ಟೊತ್ತಲ್ಲಿ? ಮಲ್ಲಿದು ಬ್ರೋ. ಮಲ್ಲಿಗೆ ಹಾಲು ಕಾಯಿಸ್ಕೊಂಡು ಹೋಗೋಕೆ ಅಂತಾನೆ ಬಂದೆ. ಆದರೆ ಬಂದ ಮೇಲೆ ಆ್ಯಕ್ಚುಲಿ ಶುಗರ್ ಎಷ್ಟು ಹಾಕಬೇಕು, ಹಾಲು ದೊಡ್ಡ ಲೋಟನ ಚಿಕ್ಕ ಲೋಟನ ಆ್ಯಂಡ್ ಬಾದಾಮ್ ಪೌಡರ್ ಎಷ್ಟು ಹಾಕಬೇಕು ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಹಾಗಾಗಿ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೋತಾ ಇದ್ದೆ. ಬ್ರೋ, ನೀನು ಯಾಕೆ ಇಷ್ಟೊಂದು ಲೇಟಾಗಿ ಬಂದಿದ್ಯಾ? ಆಫೀಸ್ನಲ್ಲಿ ನೀನಿಲ್ವಲ್ಲ, ನಿನ್ನ ಕೆಲಸ ಜವಾಬ್ದಾರಿ ನಾನೇ ವಹಿಸ್ಕೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಓ ಗಾಡ್, ನಾನು ಇಲ್ಲದೆ ಇರೋ ಟೈಮಲ್ಲಿ ನಾನು ಮಾಡಿರೋ ಹೇರಾಪೇರೆ ಕೆಲಸಗಳೇನಾದರೂ ಈಚೆ ಬಂದುಬಿಟ್ರೆ ಏನು ಮಾಡೋದು? ಏನು ಯೋಚನೆ ಮಾಡ್ತಾ ಇದೆಯಾ ಜೈ? ಕೆಲಸ ಜಾಸ್ತಿ ಅಂದಿಲ್ಲ ಬ್ರೋ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಬ್ರೋ, ಆ್ಯಕ್ಚುಲಿ ಮಲ್ಲಿ ಹೇಳ್ತಾ ಇದ್ಲು, ನೀವು ಬೆಳಗ್ಗೆಲ್ಲ ಕೆಲ್ಸಕ್ಕೆ ಹೋಗಿ ತೊಂದರೆ ಇಲ್ಲ, ಆದರೆ ಸಂಜೆ ಬೇಗ ಬನ್ನಿ ಅಷ್ಟು ಸಾಕು ಅಂತಿದ್ಲು. ನಾನು ಆಫೀಸಿಗೆ ಬರ್ತೀನಿ ಬ್ರೋ, ನಿನಗೆ ಬರ್ಡನ್ ಕಮ್ಮಿ ಆಗುತ್ತೆ. ನೋ, ಅದೆಲ್ಲ ಏನು ತೊಂದರೆ ಇಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ. ನೀನು ಇಲ್ಲಿರಬೇಕಾಗಿರೋದು ಬಹಳ ಮುಖ್ಯ. ನಿನ್ನ ಮಲ್ಲಿ ಅಷ್ಟು ಪ್ರೀತಿಸ್ತಾಳೆ. ಅವಳು ತೋರಿಸ್ತಾ ಇರೋ ಪ್ರೀತಿಗೆ ನೀನು ಎಷ್ಟು ಮಾಡಿದ್ರೂ ಕಡಿಮೆನೆ. ಸೊ ನಿನ್ನ ಫಸ್ಟ್ ಪ್ರಿಯಾರಿಟಿ ಅವಳೇ ಆಗಿರಬೇಕು. ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು. ಹಾಂ ಬ್ರೋ. ಹಾಗೆ ಇನ್ನೊಂದು ವಿಷಯ, ಪಾರ್ಥ ಮತ್ತು ಅಪೇಕ್ಷಾ ವಿಷಯದಲ್ಲಾಗಿದ್ದು ಯಾವುದೋ ಕೋಪದಲ್ಲೋ ಆವೇಶದಲ್ಲೋ ದುಡುಕಿ ಆ ರೀತಿ ಮಾಡಿತ್ತು. ಹಾಗಿದ್ದಾಗೆ ಅಲ್ವಾ? ಹಾಂ ಬ್ರೋ, ಹಾಗೆ ಆಗಿದ್ದು. ಆ್ಯಂಡ್ ನಾನು ಆ ವಿಚಾರವಾಗಿ ಯಾಕಾದ್ರೂ ಇಂಥ ಕೆಲಸ ಮಾಡೋದು ಅಂತ ತುಂಬಾ ಬೇಜಾರಾಗ್ತಿದೆ ಬ್ರೋ. ಗಿಲ್ಟ್ ಫೀಲ್ ಆಗ್ತಿದೆ. ಎಂಥ ಕೆಲಸ ಮಾಡಿಬಿಟ್ಟೆ ಅನ್ನೋ ರಿಗ್ರೆಟ್ಟು ನನಗೆ ಕಾಡ್ತಾ ಇದೆ. ಆ್ಯಂಡ್ ಬ್ರೋ, ಐ ಆಮ್ ರಿಯಲಿ ಸಾರಿ ಬ್ರೋ. ಸಾಧ್ಯ ಆದರೆ ದಯವಿಟ್ಟು ನನ್ನ ಕ್ಷಮಿಸು. ಇನ್ನು ಮೇಲೆ ನನ್ನ ಕಡೆಯಿಂದ ಯಾವುದೇ ರೀತಿ ತಪ್ಪು ರಿಪೀಟ್ ಆಗದೆ ಇರೋಕೆ ನಾನು ನೋಡ್ಕೋತೀನಿ. ತುಂಬಾ ಬೇಜಾರಾಗ್ತಿದೆ ಬ್ರೋ. ನಾನು ಆದಷ್ಟು ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಟು ದ ಮ್ಯಾಕ್ಸಿಮಮ್ ಲೆವೆಲ್. ಬದಲಾಗಬೇಕು ಅಂತ ಡಿಸೈಡ್ ಮಾಡೇ ಬಿಟ್ಟಿದ್ದೀನಿ ಬ್ರೋ. ನಾನು ಖಂಡಿತ ಬದಲಾಗ್ತೀನಿ. ಜಸ್ಟ್ ಗಿವ್ ಮಿ ಒನ್ ಮೋರ್ ಚಾನ್ಸ್ ಅಷ್ಟೇ. ಕಡೆವರೆಗೂ ಕೆಟ್ಟವನು ಅಂತ ಲೇಬಲ್ ಹಾಕ್ಸ್ಕೊಳ್ಳೋದಕ್ಕೆ ನನಗೆ ಖಂಡಿತ ಇಷ್ಟ ಇಲ್ಲ ಬ್ರೋ. ಆ ಪ್ರಯತ್ನದಲ್ಲೇ ನಾನು ಇದ್ದೀನಿ. ನಾನು ಖಂಡಿತ ಬದಲಾಗ್ತೀನಿ. ಏನೋ ಕೋಪದಲ್ಲಿ ದುಡುಕಿ ಅಂತ ಕೆಲಸ ಮಾಡಿಬಿಟ್ಟೆ. ಪ್ಲೀಸ್ ಬ್ರೋ, ಐ ಆಮ್ ರಿಯಲಿ ಸಾರಿ. ನನ್ನ ಕ್ಷಮಿಸು. ಇಟ್ಸ್ ಓಕೆ. ನಿನಗೆ ನಿನ್ನ ತಪ್ಪಿನ ಆರವಾಗಿ ಗಿಲ್ಟ್ ಫೀಲ್ ಆಗ್ತಾ ಇದೆ ಅಂತ ಹೇಳಿದೆಯಲ್ಲ, ಅಷ್ಟು ಸಾಕು. ಬದಲಾಗೋ ಮನಸ್ಸಿದೆ ಅಂದಮೇಲೆ ಖಂಡಿತ ಬದಲಾಗ್ತೀಯ. ಬದಲಾಗಬೇಕು ಅನ್ನೋದು ನನ್ನ ಆಸೆ ಕೂಡ. ಹಾಗೆ ಮಲ್ಲಿನ ಚೆನ್ನಾಗಿ ನೋಡ್ಕೊ, ಚೆನ್ನಾಗಿ ಬದುಕು. ನೀನು ಅವಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಡೆಸ್ಕೊಂಡ್ರೆ ನೀನು ಚೆನ್ನಾಗಿರ್ತೀಯ. ಹಾಗೆ ಈ ಸಂದರ್ಭನ ನಿನ್ನನ್ನು ನೀನು ತಿದ್ಕೊಳ್ಳೋದಕ್ಕೆ ದೇವ್ರು ಕೊಟ್ಟಿರೋ ಅವಕಾಶ ಅಂತ ತಿಳ್ಕೊ. ಸರಿಯಾಗಿ ಯೂಸ್ ಮಾಡ್ಕೊ, ಅಷ್ಟೇ ನಾ ಹೇಳೋದು. ಅಬ್ಬಾ, ಹೆಂಗೋ ಬಚಾವಾದೆ. ಥ್ಯಾಂಕ್ ಗಾಡ್. ನಿನ್ಗೆ ಹೀಗೆಲ್ಲ ಆಗಿರೋದಕ್ಕೆ ಆ ಜಯದೇವ್ ಯಾಕೆ ಕಾರಣ ಆಗಿರಬಾರ್ದು? ನಾನು ಹೇಳ್ದಷ್ಟು ಮಾಡು. ನಾಳೆನೇ ಆ ಕೆಲ್ಸಕ್ಕೆ ರಿಸೈನ್ ಮಾಡು. ಅಯ್ಯೋ ದೇವ್ರೆ, ಅಂಥ ಗೆಳೆಯನ್ನ, ಅವನ ಗೆಳೆತನನ ನಾನು ಹೇಗೆ ಕಳ್ಕೊಳ್ಳಿ? ನಾನು ಹೇಗೆ ಅವನಿಂದ ದೂರ ಇರಲಿ? ಆನಂದ್, ಯಾಕೆ ಹೀಗೆ ಎತ್ಕೋತಿದ್ಯಾ? ಹೋ, ನಾನು ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನೋಡ ಆನಂದ್, ಈಗ ಆಗಿರೋದೇ ಸಾಲಲ್ವಾ? ರೆಸ್ಟ್ ಮಾಡೋದು ಬಿಟ್ಟು ಈ ರೀತಿ ನಿದ್ದೆಗೆಟ್ರೆ ನಿನ್ನ ಆರೋಗ್ಯ ಹಾಳಾಗಲ್ವಾ? ಆರಾಮಾಗಿರು. ಹೇಗೆ ಆರಾಮಾಗಿರಲಿ ಅಪ್ಪಣ್ಣ? ಕೆಲಸ ಬಿಟ್ಬಿಡು ಅಂದರೆ ಯೋಚನೆ ಬರ್ದೇ ಇರುತ್ತಾ ಹೇಳು? ಆನಂದ್, ಕೆಲಸ ಬಿಡೋದಕ್ಕೆ ಏನು ಪ್ರಾಬ್ಲಮ್ಮು? ನಿನಗೆ ಫ್ಯಾಮಿಲಿಗಿಂತ ಮನೆ ಮಕ್ಕಳಿಗಿಂತ ಆ ಕೆಲಸನೇ ಮುಖ್ಯ ಆಗೋಯ್ತಾ? ನೋಡಾನಂದ್, ನನಗೆ ನೀನು ಬೇಕು. ನೀನು ಚೆನ್ನಾಗಿರ್ಬೇಕಷ್ಟೆ. ನಿನಗೇನಾದರೂ ಆದರೆ ನನಗೆ ತಡ್ಕೊಡೋ ಶಕ್ತಿ ಇಲ್ಲ ಆನಂದ್. ನೋಡು, ನಿನ್ನ ಕೆಲಸ, ನೀನು ಸಂಪಾದನೆ ಮಾಡೋ ದುಡ್ಡು ಇದು ಯಾವುದು ನನಗೆ ಬೇಡ. ನೀನು ಸಂಪಾದನೆ ಮಾಡಿರೋದೇ ಬೇಕಾದಷ್ಟಿದೆ. ಅದರಲ್ಲೇ ನಾವು ನೆಮ್ಮದಿಯಾಗಿ ಜೀವನ ಸಾಗಿಸ್ಬೋದು. ಮತ್ತೆ ಯಾಕೆ ಕೆಲಸ? ಪ್ಲೀಸ್ ಆನಂದ್, ಆ ಕೆಲಸ ನಮಗೆ ಬೇಡ. ನನ್ನ ಚಿಂತೆ, ನನ್ನ ಕನಸನ್ನು ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ನೋಡು, ನಿನಗಿರೋ ಎಕ್ಸ್ಪೀರಿಯನ್ಸ್ಗೆ, ನಿನಗಿರೋ ಕ್ಯಾಲಿಬರ್ಗೆ ಎಲ್ಲಿ ಬೇಕಾದರೂ ಕೆಲಸ ಸಿಗುತ್ತೆ. ಅಲ್ಲೇ ಮಾಡಬೇಕು ಅಂತ ಏನಿಲ್ವಲ್ಲ. ಪ್ಲೀಸ್ ಆನಂದ್, ಆ ಕೆಲಸ ಬಿಟ್ಬಿಡು ಪ್ಲೀಸ್. ಅಣ್ಣ ಪ್ಲೀಸ್
ಅಟ್ಲೀಸ್ಟ್ ನನ್ನ ಸೆಂಟಿಮೆಂಟ್ನ ಅರ್ಥ ಮಾಡ್ಕೊ. ನಾನಲ್ಲಿ ಕೆಲ್ಸಕ್ಕೆ ಹೋಗ್ತಿರೋದು ಹೊಟ್ಟೆ ಪಾಡ್ಗೋ ಅಥವಾ ಸಂಬಳಕ್ಕೋಸ್ಕರ ಅಲ್ಲ, ನನ್ನ ಗೆಳೆಯನಿಗೋಸ್ಕರ, ನಮ್ಮ ಫ್ರೆಂಡ್ಶಿಪ್ಗೋಸ್ಕರ. ಅದನ್ನೇ ಬಿಟ್ಟು ಬಾ ಅಂತ ಅಂದ್ಬಿಟ್ರೆ ಅದು ಸಾಧ್ಯನೇ ಹೇಳು? ಪ್ಲೀಸ್ ಆನಂದ್, ಅದೆಲ್ಲ ನಂಗೇನು ಗೊತ್ತಿಲ್ಲ. ನನಗೆ ಭಯ ಆಗ್ತಿದೆ. ನೀನಲ್ಲಿ ಕೆಲಸ ಮಾಡೋದು ನಂಗೆ ಇಷ್ಟನೇ ಇಲ್ಲ. ನೋಡು, ನೀನೇನು ರೀಸನ್ಸ್ ಕೊಡ್ಬೇಡ, ನಾನು ಕೇಳೋದಕ್ಕೂ ತಯಾರಿಲ್ಲ. ಆ ಕೆಲಸ ಬಿಟ್ಬಿಡ ಅಷ್ಟೇ. ಅಲ್ಲ, ಈಗ ಮಲ್ಕೋ. ನಿದ್ದೆಗೆಟ್ಟು ಆರೋಗ್ಯ ಹಾಳು ಮಾಡ್ಕೋಬೇಡ. ಮಲ್ಕೋ. ಎಲ್ಲರ ಜೊತೆ ಚೆನ್ನಾಗಿರ್ತೀರಾ, ಬಟ್ ನನ್ನ ಜೊತೆ ಫುಲ್ ಸೀರಿಯಸ್ ಆಗ್ಬಿಡ್ತೀರಾ. ಮೊದ್ಲಿದ್ದು ಪಾರ್ಥನೆ ಬೇರೆ, ನೀವೇ ಬೇರೆ. ಫಸ್ಟ್ ನಿಮ್ಮನ್ನ ನೀವು ನೋಡ್ಕೊಳ್ಳಿ. ಒಟ್ನಲ್ಲಿ ನೀವೇ ಚೇಂಜ್ ಆಗೋಗಿದ್ರ. ಇದೇನು ನೀವಿನ್ನೂ ಮಲಗಿಲ್ವಾ? ಇಲ್ಲ, ನೀವು ಬರಲಿ ಅಂತಾನೆ ಕಾಯ್ತಿದ್ದೆ. ಏನಾಯ್ತು? ಯಾಕೆ ಇವತ್ತು ಇಷ್ಟು ಲೇಟ್ ಆಯ್ತು? ನಿಮಗೆ ಗೊತ್ತಲ್ಲ ಭೂಮಿಕಾ, ಆಫೀಸಲ್ಲಿ ಜಯದೇವ್ ಇಲ್ಲ, ಆನಂದ್ ಇಲ್ಲ. ನಾನು ಒನ್ ಮ್ಯಾನ್ ಆರ್ಮಿ ಆಗ್ಬಿಟ್ಟಿದ್ದೀನಿ. ಹೌದು, ನೀವೇನು ನನಗಿಂತ ಭಾಳ ಬ್ಯುಸಿ ಆಗಿದ್ದೀರ ಅಂತ ಅನ್ಸುತ್ತೆ. ಬೆಳಗ್ಗೆಯಿಂದ ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ. ನಾನು ನನ್ನ ಬ್ಯುಸಿ ಶೆಡ್ಯೂಲ್ನಲ್ಲೂ ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಹಾಗಾಗಿ ಫೋನ್ ಚೆಕ್ ಮಾಡ್ತಾ ಇದ್ದೆ, ಇಷ್ಟು ಕಾಲ್ ಇದೆಯಾ, ಮೆಸೇಜ್ ಇದೆಯಾ ಅಂತ. ಐ ಆಮ್ ಸೋ ಸಾರಿ. ಅದು ನಾನು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೆ. ಇಟ್ಸ್ ಓಕೆ. ಬಟ್ ನೀವು ಯಾಕೆ ಹೀಗಿದ್ದೀರಾ? ಏನು ಇಲ್ಲ ಅಂತ ಹೇಳ್ಬಿಡಿ, ಏನೋ ಇದೆ, ಏನು ಅಂತ ಹೇಳಿ. ಅದು ಅಪ್ಪಿ ಮತ್ತೆ ಪಾರ್ಥ ಅವರು, ಏನಾಯ್ತು? ಅವರಿಬ್ರು ಮಧ್ಯದಲ್ಲಿ ಏನೋ ಸರಿ ಇಲ್ಲ ಅನ್ಸುತ್ತೆ ಗೌತಮ್ ಅವರೇ. ಅವರಿಬ್ರು ರೂಮಲ್ಲಿ ಜಗಳ ಆಡ್ತಿದ್ರು. ಅದು ನಾನು ಕೇಳಿಸ್ಕೊಂಡೆ. ಐ ಮೀನ್, ಕೇಳಿಸ್ಕೊಳ್ಳೋ ಉದ್ದೇಶ ನನಗಿರಲಿಲ್ಲ. ಅವ್ರು ಜೋರಾಗಿ ಮಾತಾಡ್ತಿದ್ದು, ಹಾಗಾಗಿ ಕೇಳಿಸ್ತು. ಅಲ್ಲ, ಗಂಡ ಹೆಂಡತಿ ಮಧ್ಯೆ ಜಗಳ ಆಗೋದು ಸಹಜ. ಬಟ್ ಈಗ ತಾನೇ ಮದುವೆ ಆಗಿದ್ದಾರೆ, ಈಗಲೇ ಈ ರೀತಿ ಜಗಳ ಆಗೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಗೌತಮ್ ಅವರೇ, ನೀವು ಅವ್ರ ಹತ್ರ ಮಾತಾಡಿ ಏನು ವಿಚಾರ ಅಂತ ತಿಳ್ಕೊಬೋದಲ್ವಾ ಪ್ಲೀಸ್? ಸರಿ ಹೋಗಲ್ಲ ಭೂಮಿಕಾ. ನಾನು ದೊಡ್ಡವನಿರ್ಬೋದು, ಕೇಳೋ ಸ್ಥಾನದಲ್ಲಿರ್ಬೋದು, ಬಟ್ ಪರ್ಸ್ನಲ್ ವಿಷಯದಲ್ಲಿ ತಲೆ ಹಾಕೋದು ಸರಿಯಲ್ಲ ಅಂತ ನನಗನ್ಸುತ್ತೆ. ಅವರಿಬ್ಬರ ಮಧ್ಯೆ ಏನೋ ಚಿಕ್ಕದಾಗಿ ಜಗಳ ಆಯಿತು ಅಂದ ಮಾತ್ರಕ್ಕೆ ಏನೋ ಸರಿ ಇಲ್ಲ ಅಂತ ನಾವು ಡಿಸೈಡ್ ಮಾಡೋದು ತಪ್ಪಾಗುತ್ತೆ. ನಾಳೆ ನಾವು ಅಂದ್ಕೊಂಡಿದ್ದೆ ತಪ್ಪಾದರೆ ಏನು ಮಾಡೋದು? ಸೊ ನಮ್ಮ ಅಪ್ರೋಚ್ನ ಚೇಂಜ್ ಮಾಡೋಣ. ಏನು ಅಪ್ರೋಚು? ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಇಂಡೈರೆಕ್ಟ್ ಅಪ್ರೋಚ್. ಏನು ಮಾಡಬೇಕು ಅಂತಿದ್ದೀರಾ? ನನ್ನ ಹತ್ರ ಏನೋ ಒಂದು ಐಡಿಯಾ ಇದೆ, ಈಗಲೇ ಕೇಳ್ಬಿಡಿ. ಸರ್ಪ್ರೈಸ್. ಅಪೇಕ್ಷಾ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ? ನೋಡಿ, ನೀವು ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರಾಗತ್ತೆ. ಎಲ್ಲ ಬರೀ ಬಾಯಿ ಮಾತು. ನಿಮ್ಗೆ ಹಾಗೆಲ್ಲ ಬೇಜಾರಾಗೋದೇ ನಿಜ ಆದ್ರೆ ನನಗೆ ಬೇಜಾರಾಗೋದಾರೆ ಯಾಕೆ ನಡ್ಕೋತಾ ಇದ್ರಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.